ಸಂಪನ್ಮೂಲ ಸಂಪನ್ಮೂಲನ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ರಿಸೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸಾಕು ಅಂತೇಳಿ ಏನಾರು ಹೆಚ್ಚಿಬೇಕಾದ್ರೆ ಅದನ್ನ ಇಂಗ್ಲೀಷ್ನಾಗ ಎನಫ್ ಅಂತ ಕರಿಬೇಕು. ಏನು ಎನಫ್. ನೆಕ್ಸ್ಟ್ ಗೌರವ ಅನ್ನಕ್ಕೆ ಇಂಗ್ಲೀಷ್ನಾಗ ಯಾವ ಪದ ಬಳಸ್ತೀವಪ್ಪ ಅಂದ್ರೆ ರೆಸ್ಪೆಕ್ಟ್ ಅಂತ ಪದನ ಬಳಸಬೇಕು. ಪ್ರತಿಕ್ರಿಯೆ ಇದನ್ನ ರೆಸ್ಪಾನ್ಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ. ಬಹುಮಾನ ರಿವಾರ್ಡ್ ಅಂದ್ರೆ ಬಹುಮಾನ ಅಂತ ಅರ್ಥ. ಸೇವೆ ಸರ್ವಿಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಬಳಸ್ತೀವಿ. ಗಂಭೀರ ಸೀರಿಯಸ್ ಅಂದ್ರೆ ಗಂಭೀರ. ವಯಸ್ಕ ಇದನ್ನ ಅಡಲ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಆದರೂ ಆಲ್ತಫ್ ಅಂದ್ರೆ ಆದರೂ. ನಡುವೆ ಇದನ್ನ ಅಮಾಂಗ್ ಅಂತ ಇಂಗ್ಲಿಷ್ ಪದನ ಬಳಸಬೇಕು. ಏನು ಅಮಾಂಗ್. ರಾಸಾಯನಿಕ ಇದನ್ನ ಕೆಮಿಕಲ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಏನು ಕೆಮಿಕಲ್. ಹವಾಮಾನ ಇದನ್ನ ಕ್ಲೈಮೇಟ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ. ಮುಚ್ಚು ಇದನ್ನು ಕ್ಲೋಸ್ ಅಂತ ಬಳಕೆ ಬರ್ತದೆ. ನೆಕ್ಸ್ಟ್ ಕೆನ್ನೆ ಚೀಕ್ ಅಂದ್ರೆ ಕೆನ್ನೆ. ಗ್ರಾಹಕ ಅಂದ್ರೆ ಕ್ಲೈಂಟ್ ಅಂತ ಕರಿತೀವಿ. ಸ್ಪಷ್ಟವಾಗಿ ಅನ್ನಕ ಕ್ಲಿಯರ್ಲಿ ಅಂತ ಹೇಳಬೇಕು. ಇನ್ನು ಕ್ಲಿಯರ್ಲಿ. ಇನ್ನು ಸುಳಿವು ಕ್ಲ್ಯೂ ಅಂತ ಹೇಳಬೇಕು. ವೃತ್ತ ಅಂದ್ರೆ ಗೆರೆ ಎತ್ತು ಬರ್ತಲ್ಲ ಅದಕ್ಕೆ ಸರ್ಕಲ್ ಅಂತ ಕರಿಬೇಕು. ನೆಕ್ಸ್ಟ್ ನಿಕಟವಾಗಿ ಇದನ್ನ ಕ್ಲೋಸ್ಲಿ ಅಂತ ಕರಿತೀವಿ. ಇನ್ನು ಪರಿಶೀಲಿಸು ಚೆಕ್ ಮಾಡ್ರಿ ಅಂತೀವಲ್ಲ ಅದನ್ನ ಪರಿಶೀಲಿಸು ಅಂತ ಅರ್ಥ. ಇನ್ನು ಆರಿಸು ಅಥವಾ ಆಯ್ಕೆ ಮಾಡು. ಏನು ಆರಿಸು ಅಥವಾ ಆಯ್ಕೆ ಮಾಡು ಎರಡಕ್ಕೂ ಒಂದೇ ವಾಕ್ಯ ಇಂಗ್ಲಿಷ್ನಲ್ಲಿ ಬಳಕೆ ಆಗ್ತದೆ. ಚೂಸ್ ಅಂದ್ರೆ ಆರಿಸು ಅಥವಾ ಆಯ್ಕೆ ಮಾಡು. ನೆಕ್ಸ್ಟ್ ಬಹುಸಂಖ್ಯಾತ ಇದನ್ನ ಮೆಜಾರಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ವಾತಂತ್ರ್ಯ ಇದಂತೂ ಎಲ್ಲರಿಗೂ ಗುರ್ತಿದ್ದಿದ್ದೆ. ಇದಕ್ಕೆ ಫ್ರೀಡಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಕ್ಯ ಆಶಾವಾದಿ ಇದನ್ನ ಇಂಗ್ಲಿಷ್ನಾಗ ಯಾವ ರೀತಿ ಹೇಳ್ತೀವಿ ಅಂದ್ರ ಆಪ್ಟಿಮೈಸ್ ಅಂತ ಹೇಳ್ತೀವಿ. ಮುಂದಿನ ವಾಕ್ಯ ಒಪ್ಪಿಕೋ ಇದನ್ನ ಕಾನ್ಫೆಸ್ ಅಂತ ಕರಿತೀವಿ. ಮುಂದಿನ ವಾಕ್ಯ ಸಾಮರ್ಥ್ಯ ಅಂದ್ರೆ ಎಷ್ಟು ಬಲಿಷ್ಠ ಅದನ್ನ ಅಂತ ಹೇಳ್ತೀವಲ್ಲ ಅದಕ್ಕೆ ಹೇಳ್ತೀವಿ ಎಬಿಲಿಟಿ. ಅಂದ್ರೆ ಯಾವ್ದಾದ್ರು ಏನಾದ್ರು ಕೇಳುವಾಗ ಅವನಿಗೆ ಸಾಮರ್ಥ್ಯ ಐತೆ ಅಂತ ಪದ ಬಳಸ್ತೇವಲ್ಲ ಅದನ್ನ ಎಬಿಲಿಟಿ ಅಂತ ಕರಿಬೇಕು. ನಿರಾಕರಿಸು ಇದನ್ನ ರಿಜೆಕ್ಟ್ ಅಂದ್ರೆ ನಿರಾಕರಿಸು. ಮುಂದಿನ ವಾಕ್ಯ ವಿಜಯ ವಿಕ್ಟ್ರಿ ಅಂದ್ರೆ ಏನಾದ್ರು ಗೆಲುವು ಸಾಧಿಸಿದಾಗ ಸಿಂಬಲ್ ಇದು ಮಾಡ್ತಲ್ಲ ವಿಜಯ.
ಶ್ರೇಷ್ಠ ಶ್ರೇಷ್ಠ ಇದನ್ನ ಸುಪೀರಿಯರ್ ಸುಪೀರಿಯರ್ ಅಂತ ಹೇಳ್ತೀವಿ. ತಂಪಾದ ಅಂದ್ರೆ ತಂಪಾದ ಇದನ್ನ ಕೂಲ್ ಕೂಲ್ ಅಥವಾ ಕೋಲ್ಡ್ ಅಂತಲೂ ಕರಿತೀವಿ. ಕೂಲ್ ಅಂದ್ರೆ ತಂಪಾದ. ಮುಂದಿನ ವಾಕ್ಯ ನೋಡೋಣ. ಬೇಗನೆ ಬೇಗನೆ ಅರ್ಲಿ ಅರ್ಲಿ ಅಂದ್ರೆ ಬೇಗನೆ. ಮುಂದೆ ಅಲ್ಪಸಂಖ್ಯಾತ ಇದನ್ನ ಯಾವ ರೀತಿ ಅಂದ್ರೆ ಮೈನಾರಿಟಿ ಅಂತ ಕರಿತೀವಿ. ಮೈನಾರಿಟಿ. ನೆಕ್ಸ್ಟ್ ಗುಲಾಮಗಿರಿ ಇದನ್ನ ಈ ರೀತಿ ಹೇಳಬೇಕು. ಸ್ಲೇವರಿ ಸ್ಲೇವರಿ ಅಂದ್ರೆ ಗುಲಾಮಗಿರಿ ಅಂತ ಅರ್ಥ. ಹೊರಾಂಗಣ ಇದನ್ನ ಈ ರೀತಿ ಹೇಳ್ತೀವಿ. ಎಕ್ಸ್ಟೀರಿಯರ್ ಏನು ಎಕ್ಸ್ಟೀರಿಯರ್ ಅಂತ ಕರಿತೀವಿ. ಇನ್ನು ನಿರಾಶವಾದಿ ಆಶಾವಾದಿ ಇತ್ತು, ನಿರಾಶವಾದಿಗೆ ಪೆಸ್ಮಿಸ್ಟ್ ಇದನ್ನ ಪೆಸ್ಮಿಸ್ಟ್ ಅಂತ ಕರಿತೀವಿ. ಇನ್ನು ಮುಂದೆ ನಿರಾಕರಿಸು ಅಂದ್ರೆ ಒಪ್ಕೋಬೇಡತ್ತೀವಲ್ಲ ಅದನ್ನ ಈ ರೀತಿ ಹೇಳ್ತೀವಿ. ಡೆನಿ ಡೆನೆ ಅಂದ್ರೆ ನಿರಾಕರಿಸು. ಮುಂದೆ ಅಸಾಮರ್ಥ್ಯ ಅಸಾಮರ್ಥ್ಯ ಇದನ್ನ ಈ ರೀತಿ ಹೇಳಬೇಕು. ಇನ್ಎಬಿಲಿಟಿ ಇನ್ಎಬಿಲಿಟಿ ಅಂತ ಕರಿತೀವಿ. ಮುಂದೆ ಅಂಗೀಕರಿಸು ಅಂಗೀಕರಿಸು ಅಂದ್ರೆ ಅಕ್ಸೆಪ್ಟ್ ಅಕ್ಸೆಪ್ಟ್ ಅಂದ್ರೆ ಅಂಗೀಕರಿಸು. ಸೋಲು ಇದನ್ನು ಈ ರೀತಿ ಹೇಳ್ತೀವಿ ಅಂದ್ರೆ ಡಿಫೇಟ್ ಏನು ಇಂಗ್ಲಿಷ್ನಲ್ಲಿ ಡಿಫೇಟ್ ಅಂತ ಕರಿತೀವಿ. ಇನ್ನು ಕೀಳು ಅಂದ್ರೆ ಏನಾರ ಕಳೆ ಕೀಳು ಅದಕ್ಕೆ ಹೇಳ್ತೀವಲ್ಲ ಅದನ್ನ ಇನ್ಫೀರಿಯರ್ ಇನ್ಫೀರಿಯರ್ ಅಂತ ಹೇಳಬೇಕು. ಬೆಚ್ಚಗಾದ ಬಿಸಿ ಅಂತೀವಲ್ಲ ಅದನ್ನ ವಾರ್ಮ್ ಅಂತ ಕರಿತೀವಿ. ಏನು ವಾರ್ಮ್. ಮುಂದೆ ತಡ ತಡಕ್ಕೆ ಲೇಟ್ ಲೇಟ್ ಅಂತ ಕರಿತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ತಪ್ಪದೆ ಹೊಸಬರಾಗಿದ್ರೆ ಅಥವಾ ನೋಡ್ತಿರೋರು ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.